ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ರಾಜ್ಯದಲ್ಲೇ ಅತ್ಯಂತ ಕುತೂಹಲ ಮೂಡಿಸಿದಂತಹ ವಿಜಯಪುರ ಜಿಲ್ಲೆಯಲ್ಲಿ ಬಾಳೆಹೊನ್ನೂರಿನ ರಂಭಾಪುರಿ ಮಠದ ಶಾಖಾ ಮಠದ ಭೂಮಿ ಪೂಜಾ ಕಾರ್ಯ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಕೊನೆಗೋದು ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿದಿರುವಂಥದ್ದು. ಈ ಕಾರ್ಯಕ್ರಮ ಇಷ್ಟೊಂದು ಕುತೂಹಲ ಮೂಡೋಕ್ಕೆ ಕಾರಣ ಏನಂದರೆ, ಕಳೆದ ಅವಧಿಯಲ್ಲಿ ಎಂ ಬಿ ಪಾಟೀಲ್ ಅವರು ನೀರಾವರಿ ಸಚಿವರಾಗಿದ್ದಾಗ ಪ್ರತ್ಯೇಕ ಲಿಂಗಾಯತ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದರು, ಅದ್ರ ಲೀಡನ್ನು ತಗೊಂಡಿದ್ದರು. ಆವಾಗ ಪಂಚಪೀಠ ಸೇರಿದಂತೆ ಹಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಎಂ ಬಿ ಪಾಟೀಲ್ ಅವರು ಧರ್ಮವನ್ನು ಬಡಿತಾ ಇದ್ದಾರೆ ಅಂತೇಳಿ ರಾಜ್ಯಾದ್ಯಂತ ಒಂದು ಹೋರಾಟ ವ್ಯಕ್ತವಾಗಿತ್ತು. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ ಆಯಿತು. ಆ ಹಿನ್ನಡೆಗೆ ಲಿಂಗಾಯತ ಹೋರಾಟ ಕಾರಣ ಅಂತೇಳಿ ಹಲವರು ಆರೋಪ ಮಾಡಿದರು. ಈ ರೀತಿ ಎಲ್ಲ ವಿಚಾರಗಳು ಆ ಸಮಯದಲ್ಲಿ ಬಂದಿದ್ದಾಗ ಮತ್ತು ಅವಾಗ ನೇರವಾಗಿ ವಿರೋಧ ವ್ಯಕ್ತಪಡಿಸಿದಂತಹ ಸಮಾಜದ ಮುಖಂಡರು ಇವತ್ತು ಎಂ ಬಿ ಪಾಟೀಲ್ ಅವರ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂದಾಗ ಬಹಳಷ್ಟು ಕುತೂಹಲ ಕಾರಣವಾಗಿತ್ತು. ಕೊನೆಗೂ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಪೂರ್ಣಗೊಂಡಿರುವಂಥದ್ದು. ವಿಜಯಪುರದ ಅಲ್ಲಮಿನ ಬಳಿ ಈ ಒಂದು ಕಾರ್ಯಕ್ರಮ ನಡೆದಿರುವಂಥದ್ದು. ಸ್ವತಃ ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀಗಳೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಭೂಮಿ ಪೂಜಾ ಕಾರ್ಯವನ್ನು ನಿರ್ವಹಿಸಿದರು. ಸಚಿವ ಎಂ ಬಿ ಪಾಟೀಲ್ ಅವರು ಸಹಿತ ಅದಕ್ಕೆ ಸಾಥ್ ನೀಡಿರುವಂಥದ್ದು. ಈ ಕಾರ್ಯಕ್ರಮದ ಬಳಿಕ ಒಂದು ಔಟ್ಪುಟ್ ಏನಂತಂದರೆ, ಅಥವಾ ಜನರು ಒಂದು ನಿರೀಕ್ಷೆ ಮಾಡೋದು ಏನಂತಂದರೆ, ಪ್ರತ್ಯೇಕ ಲಿಂಗಾಯತ ಹೋರಾಟದ ವಿಚಾರದಲ್ಲಿ ಲಿಂಗಾಯತರಲ್ಲ ಎರಡು ರೀತಿಯ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಿರುವಂಥದ್ದು. ಒಂದು ಬಸವ ಅಭಿಮಾನಿಗಳು ಅಥವಾ ಬಸವಾದಿ ಶರಣರ ತತ್ವಗಳನ್ನು ಪಾಲಿಸುವಂತೆ ಒಂದು, ಪಂಚಾಚಾರ್ಯರಂತ ಒಂದು, ಈ ರೀತಿ ಬೇರೆ ಬೇರೆ ವಿವಾದಗಳು ಉಂಟಾಗಿದ್ವು. ಎಂ ಬಿ ಪಾಟೀಲ್ ಅವರ ಪರ ವಿರೋಧ ಎರಡೂ ರೀತಿಯ ಹೋರಾಟಗಳು ಆ ಟೈಮಲ್ಲಿ ನಡೆದಿದ್ವು. ಮತ್ತು ಪ್ರತ್ಯೇಕ ಲಿಂಗಾಯತದ ಪರವಾಗಿ ಹೋರಾಟ ನಡೆದಿದ್ದು ಮತ್ತು ವಿರೋಧವಾಗಿ ಹೋರಾಟ ನಡೆದಿದ್ದು. ಇದೆಲ್ಲ ಘಟನೆಗಳಿಗೆ ವಿಜಯಪುರ ಜಿಲ್ಲೆ ಸಾಕ್ಷಿಯಾಗಿತ್ತು. ಅದೇ ವಿಜಯಪುರ ಜಿಲ್ಲೆಯಲ್ಲಿ ಈಗ ರಂಭಾಪುರಿ ಶ್ರೀಗಳೇ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಅದು ಸಂತಸಕ್ಕೆ ಕಾರಣವಾಗಿರುತ್ತದೆ. ಇಡೀ ಕಾರ್ಯಕ್ರಮದಲ್ಲಿ ಎಂ ಬಿ ಪಾಟೀಲ್ ಅವರು ಏನು ಭಾಷಣ ಮಾಡ್ತಾರೆ ಅಂತೇಳಿ ಭಾಳಷ್ಟು ಜನರಿಗೆ ಕುತೂಹಲ ಇತ್ತು. ಅವ್ರ ನಿರೀಕ್ಷೆ ಅಂತಲೇ ಅವರು ಭಾಷಣವನ್ನು ಮಾಡುವಾಗ ತಾವು ಹಿಂದೆ ಏನು ಪ್ರತ್ಯೇಕ ಲಿಂಗಾಯತ ವಿಚಾರದಲ್ಲಿ ಪ್ರತಿಪಾದಿಸಿದ ಅಂಶಗಳನ್ನೇ ಸ್ವತಃ ಶ್ರೀಗಳ ಮುಂದೆನೇ ಪ್ರಸ್ತಾಪ ಮಾಡಿದರು. ಅವರು ಆರಂಭದಲ್ಲಿ ಹೇಳಿದರು, ನಾನು ನೇರವಾಗಿಯೇ ಶ್ರೀಗಳ ಮುಂದೆ ನನ್ನ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೇನೆ, ಯಾವುದೇ ಹಿಂಜರಿಕೆ ಇಲ್ಲ, ಮತ್ತು ನನ್ನ ಸ್ಟಿಕಾನ್ ಆಗಿದ್ದೇನೆ ಅಂತ, ನನ್ನ ವಿಚಾರಗಳಿಗೆ ನಾನು ಇವತ್ತಿಗೂ ಸ್ಟಿಕಾನ್ ಆಗಿದ್ದೇನೆ ಅಂತೇಳಿ ಅವರು ಪದವನ್ನು ಬಳಸ್ಕೊಂಡೇ ಅವರು ತಮ್ಮ ಭಾಷಣವನ್ನು ಶುರು ಮಾಡುವಾಗ ಹೇಳಿದರು, ನಾವು ಯಾಕೆ ಲಿಂಗಾಯತ ಹೋರಾಟವನ್ನು ಮಾಡಿದ್ವಿ ಮತ್ತು ಹೋರಾಟದ ಮುಖ್ಯ ಉದ್ದೇಶ ಏನು ಅಂತೇಳಿ, ಹೋರಾಟದಲ್ಲಿ ಯಾವ ರೀತಿ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ದಕ್ಷಿಣ ಭಾಗದಲ್ಲಿರುವಂತಹ ಒಕ್ಕಲಿಗ ಸಮುದಾಯದ ಸೇರಿದಂತೆ ಬೇರೆ ಬೇರೆ ಸಮುದಾಯಗಳ ಉದಾಹರಣೆ ಕೊಟ್ಟು ಯಾಕೆ ಹೋರಾಟವನ್ನು ಮಾಡಿದೆ ಅಂತ ಹೇಳಿ ಎಂ ಬಿ ಪಾಟೀಲ್ ಅವರು ತಮ್ಮ ಹೋರಾಟದ ನಿಲುವನ್ನು ಇಲ್ಲಿ ದಿಟ್ಟವಾಗಿ ಪ್ರದರ್ಶನವನ್ನು ಮಾಡಿದರು. ಅದಕ್ಕೆ ಶ್ರೀಗಳ ಸಹಿತ ಬಳಿಕ ಮಾತಾಡಿದಂಥ ಶ್ರೀಗಳ ಸಹಿತ ಎಂ ಬಿ ಪಾಟೀಲ್ ಅವರು ಹೇಳುವಂಥ ಸರಿಯಾಗಿದೆ ಅಂತ ಹೇಳುವ ಮೂಲಕ ಏನು ಲಿಂಗಾಯತರು ಅಲ್ಲ, ಬೇರೆ ಅಲ್ಲ, ವಿರಕ್ತರು ಬೇರೆ ಅಲ್ಲ, ಈ ರೀತಿ ಗೊಂದಲಗಳೇನಿದ್ವು ಅದೆಲ್ಲಕ್ಕೆ ಬಗೆಹರಿಸುವಂಥ ಕೆಲಸವನ್ನು ಮಾಡಿದರು. ಮತ್ತು ಇಬ್ಬರು ಒಟ್ಟಾಗಿ ಸಮಾಜವನ್ನು, ಅಂದರೆ ಅಖಂಡ ಲಿಂಗಾಯತ ಸಮಾಜವನ್ನು ಮುನ್ನಡೆಸೋಣ, ನಮ್ಮ ಸಮಾಜದಲ್ಲಿರುವಂಥ ಬಡವರಿಗೆ ಒಂದು ಮೀಸಲಾತಿ ಸಿಗಲಿ, ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಹೋರಾಟಕ್ಕೆ ಏನಿದ್ರು ಕೈ ಹಾಕಿದ್ದಾರೆ, ಅದಕ್ಕೂ ನಾವು ಕೈ ಜೋಡಿಸ್ತೇವೆ. ಮತ್ತು ಗುರು ವಿರಕ್ತರ ಜೊತೆ ಕೈ ಜೋಡಿಸೋದಕ್ಕೆ ನಾವು ಸಹಿತ ಮುಂದೆ ಬರ್ತೀವಿ. ರಂಭಾಪುರಿ ಶ್ರೀಗಳೇ ಬಾಳೆಹೊನ್ನೂರು ಮಠನೇ ಫಸ್ಟ್ ಅದಕ್ಕೆ ಬರುತ್ತೆ ಅಂತ ಹೇಳಿ ಶ್ರೀಗಳು ಹೇಳಿದ ಬಳಿಕ ಎಂ ಬಿ ಪಾಟೀಲ್ ಅವರು ಮಾಡಿರೋ ವಾದಕ್ಕೂ ಶ್ರೀಗಳು ಅದಕ್ಕೆ ಪರೋಕ್ಷವಾಗಿ ಬೆಂಬಲ ವ್ಯಕ್ತಪಡಿಸೋದಕ್ಕೂ ಒಂದು ರೀತಿ ಆಶಾಭಾವನೆ ವ್ಯಕ್ತವಾಗ್ತೀವಿ. ಅಂದರೆ ಈ ರೀತಿಯ ಗೊಂದಲಗಳು ಲಿಂಗಾಯತ ಸಮಾಜದಲ್ಲಿ ಇನ್ನು ಮುಂದೆ ಉಂಟಾಗಲ್ಲ, ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮುಂದೆ ಆದರೂ ಆಗಲಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇಲ್ಲೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿಕೊಂಡು ಎರಡೂ ಸಮಾಜವನ್ನು ಒಟ್ಟಿಗೆ ಕೂಡಿಸುವಂಥ ಕೆಲಸವನ್ನು ಎಂ ಬಿ ಪಾಟೀಲ್ ಅವರು ಮಾಡಲಿ ಅಂತ ಹೇಳಿ ಶ್ರೀಗಳು ಒಂದು ಸಲಹೆಯನ್ನು ಕೊಟ್ಟರು. ಅದನ್ನು ಎಂ ಬಿ ಪಾಟೀಲ್ ಅವರು ಸಹಿತ ಮಾಡ್ತೀನಿ ಅಂತ ಹೇಳುವ ಮೂಲಕ ಮುಂದಿನ ದಿನಗಳಲ್ಲಿ ಎರಡೂ ಒಂದಾಗ್ತವೆ, ಒಂದೇ ಆಗಿ ನಡೆಯಲಿ ಅಂತ ಹೇಳಿ ಒಂದು ಆಶಾಭಾವನೆಯನ್ನು ಎಲ್ಲರೂ ವ್ಯಕ್ತಪಡಿಸಿದರು. ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರಿಗೆ ಎಲ್ಲ ನಾಡಿನ ಪರಮ ಪೂಜ್ಯರಿಂದ ಗೌರವ ಸತ್ಕಾರ ನೆರವೇರ್ತಾ ಇದೆ. ನಿಮಗೆ ಅನಂತ ಶಕ್ತಿಗಳು ಪ್ರಾಪ್ತಿಯಾಗಲಿ. ಇಡೀ ನಾಡಿಗೆ ಬೆಳಕನ್ನು ತರುವ ಇಡೀ ಬಸವ ನಾಡಿನ ಭಗೀರಥ ಎಂದು ಈ ನಾಡಿಗೆ ನೀರು ಕೊಟ್ಟ ಪುಣ್ಯಾತ್ಮರು ನೀವು, ಈ ನಾಡಿಗೆ ಬೆಳಕನ್ನು ನೀಡಿದವರು ನೀವು, ಅನ್ನದಾತರಿಗೆ ಆಶ್ರಯವನ್ನು ನೀಡಿದವರು ನೀವು, ಈ ಅನ್ನದಾತರಿಗೆ ನೀರು ಕೊಟ್ಟದ ಪುಣ್ಯ ಶ್ರೀಯುತ ಎಂ ಬಿ ಪಾಟೀಲ್ ರವರಿಗೆ ಸಲ್ತದೆ. ನೀವೆಲ್ಲ ಈ ಪುಷ್ಪವೃಷ್ಟಿಯನ್ನು ಮಾಡುವುದರ ಮೂಲಕ ಜಗದ್ಗುರುಗಳಿಗೆ ಇಂದ ಶುಭಾಶೀರ್ವಾದ ಶ್ರೀಯುತ ಎಂ ಬಿ ಪಾಟೀಲ್ಗೆ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಆಶೀರ್ವದಿಸಬೇಕು ಅಂತಕ್ಕಂಥ ಅದು ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ಇದು ಒಂದು ಭಾಗ ಆದರೆ, ಇನ್ನು ಈ ಮೊನ್ನೆ ಕಾರ್ಯಕ್ರಮ ನಡೆದ ಬಳಿಕ ಇನ್ನೂ ಎಂ ಬಿ ಪಾಟೀಲ್ ಅವರ ಜೊತೆ ಗುರುತಿಸಿಕೊಂಡಿದ್ದಂತಹ ಪ್ರತ್ಯೇಕ ಲಿಂಗಾಯತ ಹೋರಾಟದಲ್ಲಿರುವಂತಹ ಸ್ವಾಮೀಜಿಗಳು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅವರು ಪರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೋ, ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸ್ತಾರೋ, ಅಥವಾ ಎಂ ಬಿ ಪಾಟೀಲ್ ಅವರಂತೆ ಎಲ್ಲರೂ ಕೂಡಿಕೊಂಡೇ ಹೋಗೋಣ ಅಂತೇಳಿ ಏನೋ ಎಂ ಬಿ ಪಾಟೀಲ್ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಪೂರಕ ಆಗ್ತಾರೋ ಅಥವಾ ಮಾರಕವಾಗಿ ಅಥವಾ ಅದಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾರೆ ಇನ್ನೂ ಗೊತ್ತಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಸಮಾಜದಲ್ಲಿ ಒಂದು ರೀತಿ ಅನ್ನಿಸ್ತಾ ಇರುವಂಥದ್ದು, ಒಟ್ಟಿಗೆ ಕೂಡಿ ಹೋದರೆ ಒಂದು ರೀತಿಯಿಂದ ಗಟ್ಟಿತನ ಬರುತ್ತೆ ಅಂಥೇಳಿ ಏನು ಸ್ವಾಮೀಜಿಗಳು ಅವತ್ತು ಹೇಳಿದ್ರು, ಅದು ನಿಜಾನೇ ಅನಿಸುತ್ತೆ. ಮತ್ತು ಅದಕ್ಕೆ ಬಹಳಷ್ಟು ಜನ ಆಶಯನ ವ್ಯಕ್ತಪಡಿಸಿದ್ದಾರೆ. ಎರಡೂ ಒಟ್ಟಿಗೆ ಹೋದರೆ ಈ ರೀತಿ ಗೊಂದಲ ಉಂಟಾಗಲ್ಲ, ಅದರಿಂದಾಗಿ ಸಮಾಜಕ್ಕೆ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಸಿಗ್ತವೆ, ಮತ್ತು ರಾಜಕೀಯವಾಗಿ ಸಹಿತ ನಾವು ದಿಟ್ಟತನವನ್ನು ಪ್ರದರ್ಶನ ಮಾಡಿರುವಂಥದ್ದು ಹೇಳಿ ಎಲ್ಲರೂ ಹೇಳ್ತಾ ಇರುವಂಥದ್ದು. ಅದೇ ರೀತಿ ಆಗಲಿ ಅನ್ನೋದು ಜನರ ಆಶಯವಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.